ಶ್ರೀ ಮದ್ದೂರಮ್ಮನ ಜಾತ್ರೆಯಲ್ಲಿ ಕಂಗೊಳಿಸುವ ರಥಗಳ ಯಾತ್ರೆ. ಎಲ್ಲೆಲ್ಲೂ ಸಡಗರ. ಎಲ್ಲರಿಗೂ ಮದ್ದೂರಮ್ಮನ ತೇರು ನೋಡುವ ಆಸೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಮೆರವಣಿಯಲ್ಲಿ ಬಂದವು ಸಾಲು ಸಾಲು ತೇರುಗಳು. ಒಂದಕ್ಕಿಂತ ಒಂದು ಚಂದ. ನಾ ಮುಂದು ತಾ ಮುಂದು ಎನ್ನುತ್ತಾ ಪೈಪೋಟಿಗೆ ಬಿದ್ದವರಂತೆ ತಮ್ಮ ತಮ್ಮ ತೇರುಗಳನ್ನು ಬೆವರು ಹರಿಸಿ ಎಳೆದು ತರುವ ಆ ಭಕ್ತ ಸಮೂಹವನ್ನು ನೋಡುವುದೇ ಒಂದು ಖುಷಿ. ಮದ್ದೂರಮ್ಮನ ಜಾತ್ರೆಯ ಬಹುದೊಡ್ಡ ಆಕರ್ಷಣೆಯೇ ಈ ತೇರುಗಳು. ಕಿಲೋಮೀಟರ್ಗಟ್ಟಲೆ ಈ ತೇರುಗಳನ್ನು ಜೋಪಾನವಾಗಿ ಸಾಗಿಸುವುದು ಕೂಡ ಒಂದು ದೊಡ್ಡ ಸಾಹಸ. ಬರುವ ದಾರಿಯಲ್ಲಿ ತೇರಿನ ಚಕ್ರಗಳು ಅತ್ತಿತ್ತ ವಾಲದಂತೆ ನೋಡಿಕೊಳ್ಳಬೇಕು. 80 ರಿಂದ 100 ಅಡಿಗಳಷ್ಟು ಎತ್ತರದ ತೇರುಗಳನ್ನು ನಿಧಾನವಾಗಿ ಎಳೆದು ತರುವಾಗ ಭಕ್ತಗಣಕ್ಕೆ ಯಾವುದೇ ಅಪಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಅಡ್ಡ ಬರುವ ವಿದ್ಯುತ್ ಕಂಬಗಳು, ಮರದ ಕೊಂಬೆಗಳನ್ನು ದಾಟಿಕೊಂಡು ಸಾವರಿಸಿಕೊಂಡು ತೇರುಗಳನ್ನು ಮದ್ದೂರಮ್ಮನ ದೇವಸ್ಥಾನದ ಮುಂದೆ ಲಕ್ಷ ಲಕ್ಷ ಜನ ಸೇರುವ ಜಾಗದಲ್ಲಿ ತಂದು ನಿಲ್ಲಿಸಿದಾಗ ದೊಡ್ಡದೊಂದು ಟ್ರೋಫಿಯನ್ನು ಗೆದ್ದ ಸಂತೃಪ್ತಿ, ಸಂತೋಷ, ಸಮಾಧಾನ ಆ ತೇರುಗಳ ಆಯೋಜಕರಿಗೆ ಹಾಗೂ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ, ಗ್ರಾಮಸ್ಥರಿಗೆ. ತಮ್ಮ ಹಳ್ಳಿಯ ಗೌರವ ಕಾಪಾಡಿಕೊಂಡ ಹೆಮ್ಮೆಯಿಂದ ಮದ್ದೂರಮ್ಮನಿಗೆ ಒಮ್ಮೆ ಮನಸಾರೆ ನಮಸ್ಕರಿಸುತ್ತಾರೆ. ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ. ಪ್ರತಿ ವರ್ಷ, ಪ್ರತಿ ಬಾರಿ, ಪ್ರತಿ ತೇರನ್ನು ನೋಡುವಾಗಲೂ ಅದೇ ಕುತೂಹಲ, ಅದೇ ಕಾತುರ, ಅದೇ ಸಡಗರ. ಯಾವುದದು ಆ ಶಕ್ತಿ? ತೇರಿಗೆ ಪ್ರೇರಣೆ, ಭಕ್ತಿಗೂ ಆಚರಣೆಗೂ ಪ್ರೇರಣೆ. ಅದೇ ಶಕ್ತಿ, ಆ ದೇವತೆ ಮದ್ದೂರಮ್ಮನ ಪ್ರೇರಣೆ. ದಶಕಗಳ ಕಾಲದಿಂದಲೂ ಈ ಆಚರಣೆ ನಡೆದು ಬರುತ್ತಿದೆ. ಬಹು ಅದ್ದೂರಿಯಾಗಿ, ಬಹು ವಿಜೃಂಭಣೆಯಿಂದ ನೆರವೇರುತ್ತದೆ. ಮದ್ದೂರಮ್ಮ ಎಂದರೆ ಇಲ್ಲಿನ ಜನರಿಗೆ ಎಲ್ಲಿಲ್ಲದ ಭಕ್ತಿ. ಕಾರಣ, ಆ ತಾಯಿ ಖಂಡಿತ ತಮ್ಮ ಕಣ್ಣೀರನ್ನು ಒರೆಸುತ್ತಾಳೆಂಬ ಅಚಲವಾದ ನಂಬಿಕೆ. ಹಳ್ಳಿಯಾದರೇನು, ದಿಲ್ಲಿಯಾದರೇನು, ಅದೇ ಮಣ್ಣು, ಅದೇ ಗಾಳಿ ಅಲ್ಲವೇ? ಆದರೆ ಹಳ್ಳಿಯಲ್ಲಿ ಸಿಗುವ ನೆಮ್ಮದಿ ದಿಲ್ಲಿಯಲ್ಲಿ ಸಿಗಲು ಸಾಧ್ಯವೇ? ಹೀಗಾಗಿ ಇಲ್ಲಿನ ಜನರಿಗೆ ಮದ್ದೂರಮ್ಮನೇ ಸರ್ವಸ್ವ. ಈ ನೆಲ, ಈ ಗಾಳಿ, ಈ ಹಸಿರೇ ಸರ್ವ ಶ್ರೇಷ್ಠ. ಇದ್ದುದರಲ್ಲೇ ತೃಪ್ತಿಯಿಂದ ಬದುಕುತ್ತಾರೆ. ನಿಜ ಹೇಳಬೇಕೆಂದರೆ ಇವರಲ್ಲಿ ಯಾವ ಆಡಂಬರವೂ ಇಲ್ಲ, ಆಧುನಿಕತೆಯ ಯಾವ ಭ್ರಮೆಯೂ ಇಲ್ಲ, ಕಾಡುವಂತಹ ಯಾವ ಆಸೆಗಳೂ ಇಲ್ಲ, ಯಾವ ಕೊರತೆಗಳೂ ಇಲ್ಲ. ವರ್ಷಕ್ಕೊಂದು ಸಾರಿ ತಾಯಿ ಮದ್ದೂರಮ್ಮನ ಜಾತ್ರೆ, ಆ ಉತ್ಸವ, ಆ ಜನಸಾಗರ ನೋಡಿದರೆ ಸಾಕು ಬದುಕು ಧನ್ಯ ಎನ್ನುವಂತಹ ಭಾವನೆ ಇವರಲ್ಲಿ ದಟ್ಟವಾಗಿದೆ. ಆ ಮುಗ್ಧತೆ, ಆ ನಿಷ್ಕಲ್ಮಶವಾದ ಮನಸ್ಸುಗಳಿಗೆ ವಂದಿಸಲೇಬೇಕು, ಅಭಿನಂದಿಸಲೇಬೇಕು ನಾವೆಲ್ಲ. ಪ್ರೀತಿಯಿಂದ, ಅಭಿಮಾನದಿಂದ. ಇಷ್ಟಕ್ಕೂ ಈ ಮದ್ದೂರಮ್ಮ ನೆಲೆಸಿರುವ ತಾಣ ಯಾವುದು? ಈ ಮದ್ದೂರಮ್ಮನ ಜಾತ್ರೆ ನಡೆಯುವ ಊರಿನ ಹೆಸರೇನು? ಎನ್ನುವ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದಲ್ಲವೇ? ತುಂಬಾ ದೂರವೇನಿಲ್ಲ. ಬೆಂಗಳೂರಿನಿಂದ ಕೇವಲ 25 ಕಿಲೋಮೀಟರ್ಗಳ ಅಂತರದಲ್ಲಿ ಎಲೆಕ್ಟ್ರಾನಿಕ್ಸ್ ಸಿಟಿ ಸಮೀಪವೇ ಇರುವ ಹುಸ್ಕೂರು. ಯುಗಾದಿ ಹಬ್ಬ ಬಂತೆಂದರೆ ಶುರು ಇಲ್ಲಿ ತೇರುಗಳ ಸದ್ದು. ತಿಂಗಳ ಮೊದಲೇ ಮಿಠಾಯಿ ಅಂಗಡಿಯವರು, ಆಟದ ಸಾಮಾನು ಮಾರುವವರು, ತಿರುಗಿಟ್ಲೆ ಬಂಡಿಗಳನ್ನು ಕಟ್ಟುವವರು ಇಲ್ಲಿ ಬೀಡುಬಿಡುತ್ತಾರೆ. ಈ ಬಾರಿ 17 ತೇರುಗಳು ಪಾಲ್ಗೊಂಡಿದ್ದು ಒಂದು ವಿಶೇಷ. ತೇರುಗಳ ಜೊತೆ ಆಕರ್ಷಕವಾದ ಪಲ್ಲಕ್ಕಿ ಮೆರವಣಿಗೆ ಸೇರಿದಂತೆ ವಿವಿಧ ಬಗೆಯ ಉತ್ಸವಗಳು ಈ ಜಾತ್ರೆಗೆ ಮೆರುಗು ತಂದಿತ್ತು. ಲಕ್ಷಾಂತರ ಜನರು ಸೇರುವುದರಿಂದ ಪ್ರತಿ ವರ್ಷವೂ ಮದ್ದೂರಮ್ಮನ ಜಾತ್ರೆ ಮತ್ತಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕೆಲವರು ಮದ್ದೂರಮ್ಮನನ್ನು ಚೌಡೇಶ್ವರಿ ದೇವಿಯ ಪ್ರತಿರೂಪ ಎನ್ನುತ್ತಾರೆ. ಚಾಮುಂಡೇಶ್ವರಿ ತಾಯಿಗೆ ಹೋಲಿಸುತ್ತಾರೆ. ಹೆಸರು ಯಾವುದಾದರೂ, ರೂಪ ಯಾವುದಾದರೂ, ಭಕ್ತಿ ಮತ್ತು ನಂಬಿಕೆ ಒಂದೇ. ತಾಯಿ ಮದ್ದೂರಮ್ಮ ಎಲ್ಲರನ್ನೂ ಕಾಪಾಡಲಿ, ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ.